ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯುವಕರು ಈ ಉದ್ಯೋಗ ಮೇಳದ ಲಾಭವನ್ನು ಪಡಿತಾ ಇದ್ದಾರೆ. ಈ ಉದ್ಯೋಗ ಮೇಳದ ಮುಖ್ಯ ಉದ್ದೇಶ ಈ ಜಿಲ್ಲೆಯಲ್ಲಿ ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವರಿಗೆ ನಾವು ಉದ್ಯೋಗ ಒದಗಿಸ್ತಕ್ಕಂಥ ಅನೇಕ ಕಂಪನಿಗಳನ್ನು ಒಂದೇ ವೇದಿಕೆ ಮೇಲೆ ತಂದು ಅವರಿಗೆ ಯಾವ್ಯಾವ ಅವಕಾಶಗಳಿವೆ ಅಂತಕ್ಕಂಥದ್ದನ್ನು ಅವರಿಗೆ ಪರಿಚಯಿಸಬೇಕು ಮತ್ತು ಸಾಧ್ಯವಾದ ಮಟ್ಟಿಗೆ ಈ ಉದ್ಯೋಗ ಮೇಳದಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇಲ್ಲಿ ನಮ್ಮ ಈ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಕಾಂತಾನಾಯಕ್ ಅವರು ಇದು ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅಂತಕ್ಕಂಥ ಅವರ ಅಭಿಲಾಷೆ ಇತ್ತು. ಹಾಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿರೋದ್ರಿಂದ ಇದೊಂದು ಯಶಸ್ವಿ ಆಗಿದೆ. ಇಲ್ಲಿಯವರೆಗೆ ನಾವು ಸುಮಾರು 3 ಭಾಳ ದೊಡ್ಡ ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡಿದ್ದೀವಿ. ಮೊದಲನೆಯದು ನಾವು ಬೆಂಗಳೂರಲ್ಲಿ ಮಾಡಿದ್ವಿ. ಆ ಅರಮನೆ ಮೈದಾನದಲ್ಲಿ ಆ ಉದ್ಯೋಗ ಮೇಳದಲ್ಲಿ ಸುಮಾರು 45,000 ಉದ್ಯೋಗಾಕಾಂಕ್ಷಿಗಳು ಆ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದರು. 2 ದಿನದ ಉದ್ಯೋಗ ಮೇಳ ಆಗಿತ್ತದು. ಅದರಲ್ಲಿ ಸುಮಾರು 23,000 ಜನರಿಗೆ ಆಫರ್ ಲೆಟರ್ ಬಂತು. ಸುಮಾರು 14,000 ಜನರಿಗೆ ಉದ್ಯೋಗ ಸಿಕ್ತು ಅಂತಕ್ಕಂಥ ಮಾಹಿತಿ ನಮ್ಮ ಇಲಾಖೆಯಲ್ಲಿದೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆ ವೇದಿಕೆಯಿಂದನೇ ಘೋಷಣೆ ಮಾಡಿದರು. ಏನಂದರೆ ನಾವು ಪ್ರತಿ ವಿಭಾಗದಲ್ಲಿ ಉದ್ಯೋಗ ಮೇಳಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಅಷ್ಟೊಂದು ದೊಡ್ಡ ಜನಸ್ತೋಮ ಇವತ್ತು ಬಂದಿದೆ ಅಂದರೆ ಇವತ್ತು ಇದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಅದಾದಮೇಲೆ ನಾವು ಕಲಬುರಗಿಯಲ್ಲಿ ಮಾಡಿದ್ವಿ. ಸುಮಾರು 20,000 ಮಕ್ಕಳು ಅದರಲ್ಲಿ ಎನ್ರೋಲ್ ಆಗಿದ್ದರು. ಸುಮಾರು 12,000 ಜನರು ಅಲ್ಲಿ ಆ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು. ಅದಾದಮೇಲೆ ನಾವು ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಲ್ಲೂ ಕೂಡ 20,000 ಮಕ್ಕಳು ಅದರಲ್ಲಿ ಪಾಲ್ಗೊಂಡಿದ್ದರು. ಆಮೇಲೆ ಇವತ್ತು ಇಲ್ಲಿ ವಿಜಯಪುರದಲ್ಲಿ ಸುಮಾರು 22,000 ಇವತ್ತು ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಫುಟ್ಫಾಲ್ ನಮಗೆ ಸಾಯಂಕಾಲ ಗೊತ್ತಾಗುತ್ತೆ. ಇನ್ನೊಂದು ಭಾಳ ಬೃಹತ್ ಉದ್ಯೋಗ ಮೇಳವನ್ನು ನಾವು ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಅದಾದಮೇಲೆ ಏಪ್ರಿಲ್ 4ನೇ ತಾರೀಕು ನಾವೊಂದು ಅಂತಾರಾಷ್ಟ್ರೀಯ ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಮಕ್ಕಳಿಗೆ ಹೊರಗಿನ ದೇಶಕ್ಕೆ ಉದ್ಯೋಗಾವಕಾಶನ ಒದಗಿಸಿಕೊಡ್ಬೇಕು ಅಂತಕ್ಕಂಥದ್ದಕ್ಕೆ ಒಂದು ಉದ್ಯೋಗ ಮೇಳವನ್ನು, ಒಂದು ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟಿಗೆ ನಾವು ಉದ್ಯೋಗ ಮೇಳವನ್ನು ಏಪ್ರಿಲ್ 4ನೇ ತಾರೀಕು ಮಾಡ್ತಾಯಿದ್ದೀವಿ ಬೆಂಗಳೂರಲ್ಲಿ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ದೇಶದಲ್ಲಿ ಅತ್ಯಂತ ಭಾಳ ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ನಮ್ಮ ದೇಶ ಏನು ಎದುರಿಸ್ತಾ ಇದೆ ಅಂದರೆ ಅದು ನಿರುದ್ಯೋಗ. ಈ ನಿರುದ್ಯೋಗವನ್ನು ನಾವು ಹೇಗೆ ಅದನ್ನು ಎದುರಿಸಬೇಕು, ಹೇಗೆ ಅದಕ್ಕೆ ನಾವು ಪರಿಹಾರ ಹುಡುಕಬೇಕು ಅಂತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರದ್ದಾಗಿದೆ. ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಹೋಲಿಸಿದರೆ ಒಂದು ಒಳ್ಳೆಯ ಸ್ಥಿತಿಯಲ್ಲಿದೆ. ಯಾಕಂದರೆ ನಮ್ಮ ರಾಜ್ಯ ಒಂದು ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ. ಇಲ್ಲಿ ಭಾಳ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ಇವೆ. ಇಲ್ಲಿ ಅನೇಕ ಕಾರ್ಖಾನೆಗಳು, ಅನೇಕ ಇಂಡಸ್ಟ್ರೀಸು, ಮತ್ತು ವಿಶೇಷವಾಗಿ ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಯಾಕೆ ಆಗಿದೆ ಅಂದರೆ ಇಲ್ಲಿ ಇರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್, ಟ್ಯಾಲೆಂಟ್ ಪೂಲ್. ಇಲ್ಲಿ ನಮ್ಮ ಮಕ್ಕಳು ಭಾಳ ಪ್ರತಿಭಾವಂತರಿದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ಈಸ್ ಅ ಡೆಸ್ಟಿನೇಷನ್ ಫಾರ್ ಫಾರಿನ್ ಇನ್ವೆಸ್ಟ್ಮೆಂಟ್. ಇವತ್ತು 2ನೇ ಸ್ಥಾನದಲ್ಲಿದ್ದೀವಿ ನಾವು. ಇವತ್ತು ನಮ್ಮ ಬೃಹತ್ ಕೈಗಾರಿಕಾ ಸಚಿವರು ವೇದಿಕೆ ಮೇಲೆ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕಕ್ಕೆ ಭಾಳ ದೊಡ್ಡ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ದ ಸ್ಕಿಲ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ.
ಹಾಗಾಗಿ ನಾವು ಈ ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ನಾವು ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥದ್ದಕ್ಕೆ ವಿ ಹ್ಯಾವ್ ಪ್ರಿಪೇರ್ಡ್ ಎ ರೋಡ್ ಮ್ಯಾಪ್. ಇವತ್ತು ನಿರುದ್ಯೋಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ಬರಲಿಕ್ಕೆ ಅದು ನೂರಾರು ಕಾರಣಗಳಿವೆ. ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಇನ್ ಟು ದ್ಯಾಟ್ ಡೀಟೇಲ್ಸ್ ಆ್ಯಂಡ್ ನಾಟ್ ಗೋಯಿಂಗ್ ಟು ಬ್ಲೇಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆನ್ ದಿಸ್, ಬಿಕಾಸ್ ಇವತ್ತು ನೋಡಿ, ಇವತ್ತು ಪಾಲಿಸಿ ಹೇಗಿರ್ತದೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಇದೆ. ಆದರೆ ಈ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಪ್ರಯತ್ನ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದನ್ನು ಎದುರಿಸಬೇಕು. ವಿ ಹ್ಯಾವ್ ಟು ಫೇಸ್ ಇಟ್, ವಿ ಕಾಂಟ್ ಸೈಡ್ ಸ್ಟೆಪ್ ದಿಸ್ ಇಶ್ಯೂ. ಸೊ ವಿ ನೀಡ್ ಟು ಟೇಕ್ ಇಟ್ ಹೆಡ್ ಆನ್. ಸೊ ನಮ್ಮ ಸರ್ಕಾರ ಈ ಒಂದು ಪ್ರಯತ್ನದಲ್ಲಿದೆ. ಇದಕ್ಕೆ ಮುಖ್ಯ ಕಾರಣ ಏನು? ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದೇ ನಾವು ಮಾತಾಡಿದರೆ, ಈ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಜನ ಪ್ರತಿ ವರ್ಷ ಸುಮಾರು 1,15,000 ಇಂಜಿನಿಯರ್ಸ್ ಪಾಸ್ ಆಗ್ತಾರೆ. 250ಕ್ಕಿಂತ ಜಾಸ್ತಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ನಮ್ಮ ರಾಜ್ಯದಲ್ಲಿ. ನಮಗೆ ಭಾಳ ಆಶ್ಚರ್ಯ ಆಯಿತು, ಯಾಕಂದರೆ ನಾನು ಹಿಂದೆನೂ ಕೂಡ 2013ರಿಂದ 2018ರವರೆಗೆ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ. ಈ ಬಾರಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ವೈದ್ಯಕೀಯ ಶಿಕ್ಷಣ ಖಾತೆನೇ ಕೊಟ್ಟಿದ್ದರು. ಹಾಗಾಗಿ ನನಗೆ ಅದೆಲ್ಲ ಆ ಒಂದು ಇಲಾಖೆಯ ಎಲ್ಲ ಗೊತ್ತಿತ್ತು ನನಗೆ. ಹಾಗಾಗಿ ಆ ಒಂದು ಇಲಾಖೆಯ ನಿರ್ವಹಣೆ ಭಾಳ ಕಷ್ಟ ಏನಿರಲಿಲ್ಲ. ಆದರೆ ಕೌಶಲ್ಯಾಭಿವೃದ್ಧಿ ಒಂದು ಚಾಲೆಂಜಿಂಗ್ ಪೋರ್ಟ್ಫೋಲಿಯೋ ಆಗಿ ನನಗೆ ಕಾಣಿಸಿತ್ತು. ಯಾಕಂತಂದರೆ ಇಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನಂದರೆ, ಇಲ್ಲಿ ನಾವು ಭಾಳ ಒಂದು ಅವಕಾಶಗಳಿವೆ, ನಮ್ಮ ಮಕ್ಕಳಿಗೆ ಒಂದು ಉದ್ಯೋಗ ಅವಕಾಶ ಕೊಡಿಸ್ತಕ್ಕಂಥ ಒಂದು ಭಾಳ ದೊಡ್ಡ ಅಪೋರ್ಚುನಿಟೀಸ್ ಇವೆ. ನಾವು ಅದನ್ನು ಸ್ಟಡಿ ಮಾಡಿದಾಗ ಮುಖ್ಯ ಏನಂತಂದರೆ, ದೆರ್ ಇಸ್ ಎ ಹ್ಯೂಜ್ ಸ್ಕಿಲ್ ಗ್ಯಾಪ್. ನಾವು ಕಾಲೇಜ್ಗಳಲ್ಲಿ ಏನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದೀವಿ, ಆದರೆ ಅವರು ಪಾಸಾಗಿ ಡಿಗ್ರಿ ತಗೊಂಡು ಇವತ್ತು ಉದ್ಯೋಗ ಹುಡುಕಿಕೊಂಡು ಹೋದರೆ ಕಂಪ್ನಿಗಳಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ನಿಮಗೆ ರಿಕ್ವೈರ್ಡ್ ಸ್ಕಿಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಒಂದು ಮೀಟಿಂಗನ್ನು ಮಾಡಿದ್ವಿ, ನಾನು, ಪ್ರಿಯಾಂಕ್ ಮತ್ತು ಒಂದು ಸ್ಕಿಲ್ ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಕಂಪನಿಗಳು, ಪ್ರತಿಷ್ಠಿತ ಕಂಪನಿಗಳು, ಅದಾದಮೇಲೆ ಆಲ್ ಅಕಾಡೆಮಿಯಾ ಅಂದರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ವೆಲ್ ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಷನ್ಸ್, ಆಮೇಲೆ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನು ಕರೆದು ನಾವು ವಿಮರ್ಶೆ ಮಾಡಿದಾಗ ಅವರು ಇಂಡಸ್ಟ್ರಿ ಪಾರ್ಟ್ನರ್ಸ್ ಏನು ಹೇಳ್ತಾರೆ ಅಂತಂದರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಅವಕಾಶಗಳಿವೆ, ಅವಶ್ಯಕತೆಗಳಿವೆ, ವೇಕೆನ್ಸೀಸ್ ಇವೆ, ಆದರೆ ಏನು ನಮ್ಮ ಮಕ್ಕಳು ಪಾಸಾಗಿ ಬರ್ತಾರೆ, ದೇ ಆರ್ ನಾಟ್ ಇಂಡಸ್ಟ್ರಿ ರೆಡಿ, ದೇ ಡೋಂಟ್ ಹ್ಯಾವ್ ದ ರಿಕ್ವೈರ್ಡ್ ಸ್ಕಿಲ್ಸ್ ವಾಟ್ ಇಸ್ ರಿಕ್ವೈರ್ಡ್ ಇನ್ ಅವರ್ ಇಂಡಸ್ಟ್ರಿ ಈಸ್ ದೇರ್ ಗ್ರೌಸ್. ದಟ್ಸ್ ವಾಟ್ ದೇ ಆರ್ ಟೆಲಿಂಗ್ ನಾವು. ಅವ್ರೇನು ಹೇಳ್ತಾ ಇದ್ದಾರೆ, ನಮಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಇವ್ರ ಹತ್ರ ಇಲ್ಲ ಅಂತಕ್ಕಂಥದ್ದು ಇವತ್ತು ಭಾಳ ದೊಡ್ಡ ಒಂದು ಚಾಲೆಂಜ್ ಆಗಿ ಸರ್ಕಾರಕ್ಕೆ ಇದೊಂದು ಚಾಲೆಂಜ್ ಆಗಿ ಪರಿಗಣಿಸಿದೆ. ಹಾಗಾಗಿ ಇದನ್ನು ಯಾವ ರೀತಿಯಾಗಿ ನಾವು ಎದುರಿಸಬೇಕು ಅಂತ ಹೇಳಿ ನಾವು ವಿ ಆರ್ ಫ್ರೇಮ್ ಸೋ ಮೆನಿ ಇನಿಷಿಯೇಟಿವ್ಸ್. ಅದಕ್ಕೆ ನಾವೇನು ಹೇಳಿದ್ದೀವಿ ಅಂದರೆ, ಯಾವುದೇ ಇಂಡಸ್ಟ್ರಿ, ನೀವು ಇಂಡಸ್ಟ್ರಿ ಲಿಂಕೇಜ್ ಅಂತೇಳಿ ನಾವು ಮಾಡಿದ್ದೀವಿ. ನಿಮಗೆ ಯಾವ ಕೌಶಲ್ಯದಲ್ಲಿ ನಿಪುಣರಾಗಿರ್ತಕ್ಕಂಥ ಇವತ್ತು ಅಭ್ಯರ್ಥಿಗಳು ಬೇಕು ನೀವು ಹೇಳಿ, ಇಫ್ ದೇ ಡೋಂಟ್ ಹ್ಯಾವ್ ದ ಸ್ಕಿಲ್, ವಿಲ್ ಸ್ಕಿಲ್ ಆ್ಯಂಡ್ ಗಿವ್ ದಮ್ ಟು ಯು. ಅದಲ್ಲದೆ ನಾವು ಎಮರ್ಜಿಂಗ್ ಟೆಕ್ನಾಲಜೀಸ್, ಯಾಕಂದರೆ ಇನ್ನೂ 4-5 ವರ್ಷದಲ್ಲಿ ಎಂಟೈರ್ ಲ್ಯಾಂಡ್ಸ್ಕೇಪ್ ಆಫ್ ದ ವರ್ಕ್ ಈಸ್ ಗೋಯಿಂಗ್ ಟು ಚೇಂಜ್. ಯಾಕಂತಂದರೆ ಪ್ರತಿದಿನ ಇವತ್ತು ಟೆಕ್ನಾಲಜಿಯಲ್ಲಿ ಬದಲಾವಣೆ ಇದೆ. ಹಾಗಾಗಿ ಈಗ ಎಮರ್ಜಿಂಗ್ ಟೆಕ್ನಾಲಜೀಸು ಏನೇನು ಸ್ಕಿಲ್ ಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಪಟ್ಟಿ ಮಾಡಿದ್ದೀವಿ. ಅದರಲ್ಲೂ ಕೂಡ ನಾವು ನಮ್ಮ ಮಕ್ಕಳಿಗೆ ವಿ ಆರ್ ಟ್ರೈಂಗ್ ಟು ಗಿವ್ ದಮ್ ಎನ್ ಅಡಿಷನಲ್ ಸ್ಕಿಲ್. ಸೊ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ 3 multi-skill development centers, one in Gulbarga, one in Talkal in Koppal and one in Mysore. Ali we are training and giving them a short-term skills and also trying to place them. So this is the priority of my department. And apart from this, ಒಂದು ಭಾಳ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಇವತ್ತು ಯುವ ನಿಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮ, ದಿಸ್ ಇಸ್ ಫಾರ್ ಯಂಗ್ಸ್ಟರ್ಸ್. ಈ ರಾಜ್ಯದಲ್ಲಿ 2023 ನಂತರ ಪಾಸಾಗಿರ್ತಕ್ಕಂಥ ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸು ಯಾರಿದ್ದಾರೆ, ಅವರು 6 ತಿಂಗಳಲ್ಲಿ ಒಂದು ವೇಳೆ ಅವರಿಗೆ ನೌಕರಿ ಸಿಕ್ಕಿಲ್ಲ ಅಂತಂದರೆ ಅವರಿಗೆ ನಮ್ಮ ಸರ್ಕಾರ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿದ್ವಿ.
ಅದನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಸುಮಾರು 4 ಲಕ್ಷ ಜನ ಇವತ್ತು ಉದ್ಯೋಗ ನಮ್ಮ ಯುವ ನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ. ಅದರಲ್ಲಿ ಸುಮಾರು 2,80,000 ಮಕ್ಕಳಿಗೆ ನಾವು ನಿರುದ್ಯೋಗ ಭತ್ಯೆಯನ್ನು ಕೊಡ್ತಾ ಇದ್ದೀವಿ. ನಾವು ಕೇವಲ ಅವರಿಗೆ ನಿರುದ್ಯೋಗ ಭತ್ಯೆ 2 ವರ್ಷ ಕೊಟ್ಟರೆ ಅವರ ಸಮಸ್ಯೆ ಪರಿಹಾರ ಆಗಲ್ಲ, ಇದು ನಮಗೆ ಗೊತ್ತಿದೆ. ಆದರೆ ಅವರಿಗೆ ಕೌಶಲ್ಯವನ್ನು ಕೊಡ್ತಕ್ಕಂಥ ಪ್ರಯತ್ನವೂ ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಸಭೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರಾದರೂ ಯುವ ನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿಲ್ಲ ಅಂದರೆ ಈಗಲೂ ಕೂಡ ನೀವು ಎನ್ರೋಲ್ಮೆಂಟ್ ಆಗ್ಬೋದು. ನಿಮಗೆ ಅಡಿಷ್ನಲ್ ಸ್ಕಿಲ್, ಎಂಪ್ಲಾಯಬಲ್ ಸ್ಕಿಲ್ ಕೊಡ್ತಕ್ಕಂಥ ಪ್ರಯತ್ನವೂ ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು ಭಾಳ ವಿಪರ್ಯಾಸದ ಸಂಗತಿ ಏನು ಅಂತಂದರೆ, ನಾವು ಎಲ್ಲರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಸುಮಾರು 4 ಲಕ್ಷ ಮಕ್ಕಳು ಇವತ್ತು ಯಾರು ಯುವ ನಿಧಿಯಲ್ಲಿ ಎನ್ರೋಲ್ಮೆಂಟ್ ಆಗಿದ್ದಾರೆ, ನೋಬಡಿ ಈಸ್ ಕಮಿಂಗ್ ಫಾರ್ ಸ್ಕಿಲ್ಲಿಂಗ್. ನಾವು ಹೇಳಿದ್ದೀವಿ, ನೀವು ಸ್ಕಿಲ್ಲಿಂಗ್, ಅಡಿಷ್ನಲ್ ಸ್ಕಿಲ್ಲಿಂಗ್ ವಿಲ್ ಬಿ ಗಿವಿಂಗ್ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ ಯು ಎ ಜಾಬ್ ಆ್ಯಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಯುವರ್ ಯುವ ನಿಧಿ ಫಂಡ್ಸ್. ಬಟ್ ಸ್ಟಿಲ್ ದೇ ಆರ್ ನಾಟ್ ಕಮಿಂಗ್ ಫಾರ್ವರ್ಡ್. ದಿಸ್ ವಾಟ್ ಈಸ್ ಸರ್ಪ್ರೈಸಿಂಗ್ ಮೀ. ಹಾಗಾಗಿ ನೀವೆಲ್ಲ ಮಕ್ಕಳು, ನಿಮಗೆ ಇವತ್ತು ಈ ಒಂದು ನಮ್ಮ ಈ ಉದ್ಯೋಗ ಮೇಳದಲ್ಲಿ ಬಂದಿರತಕ್ಕಂಥದ್ದಕ್ಕೆ ನಿಮಗೆ ಸಾಕಷ್ಟು ಜನರಿಗೆ ಉದ್ಯೋಗ ಸಿಗ್ಬೋದು, ಆದರೆ ಕೆಲವು ಜನರಿಗೆ ಉದ್ಯೋಗ ಸಿಗಲಿಕ್ಕಿಲ್ಲ. ಆದರೆ ನೀವು ಯಾರು ನಿರಾಶೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರ್ಯಾರು ಇವತ್ತು ಈ ಉದ್ಯೋಗ ಮೇಳದಲ್ಲಿ ಎನ್ರೋಲ್ ಆಗಿದ್ದಾರೆ, ವಿ ವಿಲ್ ಹ್ಯಾವ್ ದೇರ್ ಡಾಟಾ ಆ್ಯಂಡ್ ವಿ ವಿಲ್ ಕಂಟಿನ್ಯೂಸ್ಲಿ ಸ್ಟ್ರೈವ್ ಟು ಗಿವ್ ಅಡಿಷ್ನಲ್ ಸ್ಕಿಲ್ ಆ್ಯಂಡ್ ಟ್ರೈ ಟು ಪ್ಲೇಸ್ ಯು. ಅದಕ್ಕಾಗಿ ನಾವು ನಮ್ಮ ಕೌಶಲ್ಯಾಭಿವೃದ್ಧಿಯಲ್ಲಿ ಒಂದು ಸ್ಕಿಲ್ ಕನೆಕ್ಟ್ ಪೋರ್ಟಲನ್ನು ಮಾಡ್ತಾ ಇದ್ದೀವಿ. ಆ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಆಲ್ ಆಫ್ ಯು ವಿಲ್ ಬಿ ಆನ್ಬೋರ್ಡೆಡ್ ಆ್ಯಂಡ್ ದೇರ್ ಬಿ ಮೆನಿ ಇಂಡಸ್ಟ್ರಿ ಪಾರ್ಟ್ನರ್ಸ್ ಆ್ಯಸ್ ವೆಲ್. ಯಾಕಂದರೆ ಇಷ್ಟೊಂದು ದೊಡ್ಡ ಉದ್ಯೋಗ ಮೇಳ ಮಾಡಬೇಕು ಅಂತಂದರೆ ಇದಕ್ಕೆ ಭಾಳ ಲಾಜಿಸ್ಟಿಕ್ ಖರ್ಚುಗಳಿವೆ. ಇಟ್ ಈಸ್ ಕಾಸ್ಟಿಂಗ್ ದ ಗೌರ್ಮೆಂಟ್ ಹ್ಯೂಜ್. ಸೊ ಇನ್ ಫ್ಯೂಚರ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಈಸ್, ಆನ್ ದ್ಯಾಟ್ ಪ್ಲ್ಯಾಟ್ಫಾರ್ಮ್ ಆಫ್ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ದೇರ್ ಬಿ ಆನ್ಲೈನ್ ಉದ್ಯೋಗ ಮೇಳ. ನೀವು ಯಾರೂ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರಿಂದನೇ ನೀವು ಉದ್ಯೋಗಗಳನ್ನು ಹುಡುಕಲಿಕ್ಕೆ ನಾವು ಒಂದು ಆಸ್ಪದ ಮಾಡಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶವಾಗಿದೆ. ಹಾಗಾಗಿ ನೀವು ನಿಮ್ಮ ಮನೆಗಳಿಂದನೇ ನೀವು ನಿಮ್ಮ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ನೀವು ಎನ್ರೋಲ್ಮೆಂಟ್ ಆದರೆ ನೀವು ಅಲ್ಲಿ ನಿಮಗೆ ಯಾವ್ಯಾವ ವಿಕಲ್ಪಗಳಿವೆ, ಯಾವ್ಯಾವ ಕಂಪ್ನಿಗಳಲ್ಲಿ ಅವಕಾಶಗಳಿವೆ ಅಂತಕ್ಕಂಥದ್ದು ನಿಮಗೆ ನೇರವಾಗಿ ಅದರಲ್ಲಿ ಗೊತ್ತಾಗುತ್ತೆ. ನೀವು ಒಂದು ವೇಳೆ ಡೈರೆಕ್ಟಾಗಿ ನೀವು ಕಂಪ್ನಿ ಅಪ್ರೋಚ್ ಮಾಡಿದರೆ ದೇರ್ ವಿಲ್ ಬಿ ಅನ್ ಆನ್ಲೈನ್ ಏನಂದರೆ ಇಂಟರ್ವ್ಯೂ ಆಗುತ್ತೆ. ಆಮೇಲೆ ಆನ್ಲೈನ್ ಪ್ಲೇಸ್ಮೆಂಟಿಗೆ ಮುಂದೆ ನಮ್ಮ ಒಂದು ಉದ್ದೇಶ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ವಿ ಹ್ಯಾವ್ ಟು ಬಿ ಫ್ಯೂಚರಿಸ್ಟಿಕ್. ನಾವು ಈಗ ಫಿಸಿಕಲ್ ಇಲ್ಲಿ ಬಂದು ಎಲ್ಲೆಲ್ಲಿ ಸಾಧ್ಯ ಇಲ್ಲ ಅಲ್ಲಿ ಮಾಡ್ತೀವಿ, ಆದರೂ ಕೂಡ ಮುಂದೆ ಇವತ್ತು ಈ ರಾಜ್ಯದ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸದುದ್ದೇಶ ಇದೆ. ಹಾಗಾಗಿ ಇವತ್ತು ಅನೇಕ ಚೇಂಜಸ್ಸನ್ನು ಮಾಡಬೇಕಾಗಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಾಸಾಗಿರ್ತಕ್ಕಂಥ ಸುಮಾರು 1,15,000 ಮಕ್ಕಳಲ್ಲಿ 20% ಪ್ಲೇಸ್ಮೆಂಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಅದನ್ನು ಕೂಡ ನಾವು ಮತ್ತು ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ. ವಿ ನೀಡ್ ಟು ರೀಸ್ಟ್ರಕ್ಚರ್ ಎಂಟೈರ್ಲಿ ಅವರ್ ಕರಿಕ್ಯುಲಮ್. ವಿ ನೀಡ್ ಟು ಚೇಂಜ್ ಅವರ್ ಅಪ್ರೋಚ್ ಟು ವಾಟ್ ಕೈಂಡ್ ಆಫ್ ಟ್ರೈನಿಂಗ್ ವಿ ಆರ್ ಗಿವಿಂಗ್, ವಾಟ್ ಕೈಂಡ್ ಆಫ್ ಎಜುಕೇಷನ್ ವಿ ಆರ್ ಗಿವಿಂಗ್ ಟು ದ ಯಂಗ್ಸ್ಟರ್ಸ್. ಹಾಗಾಗಿ ಇದರಲ್ಲಿ ನಾನು ಅನೇಕ ದೇಶಗಳಲ್ಲಿ ಹೋದಾಗ ನಾನು ನೋಡಿದ್ದೀನಿ, ಜರ್ಮನಿಯಲ್ಲಿ ದೇರ್ ಇಸ್ ಎ ಡ್ಯೂಲ್ ಸಿಸ್ಟಮ್ ಆಫ್ ಅಪ್ರೆಂಟಿಸ್ಶಿಪ್. ಅದರ ಪ್ರಕಾರ ನೋಡಿ, ನೀವು ಎಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇನ್ಸ್ಟಿಟ್ಯೂಷನಲ್ಲಿ ಓದಿರ್ತಕ್ಕಂಥವ್ರಿಗೆ 100% ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ನನ್ನ ಇಲಾಖೆಯಲ್ಲಿ GTTC ಅಂತಕ್ಕಂಥ ಒಂದು ಕೋರ್ಸ್ ಇದೆ, ಡಿಪ್ಲೊಮಾ. 33 ಇನ್ಸ್ಟಿಟ್ಯೂಟ್ ಇದೆ ನಮ್ಮ ರಾಜ್ಯದಲ್ಲಿ. ಅಲ್ಲಿ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಯಾಕೆ GTTCಯಲ್ಲಿ ಓದಿರ್ತಕ್ಕಂಥವ್ರಿಗೆ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ ಅಂದರೆ, ದೇ ಆರ್ ಸ್ಪೆಂಡಿಂಗ್ 60% ಆಫ್ ದ ಟೈಮ್ ಇನ್ ದ ವರ್ಕ್ಶಾಪ್ಸ್, ಇನ್ ಲ್ಯಾಬೊರೇಟರೀಸ್. ದೇ ಹ್ಯಾವ್ ಹ್ಯಾಂಡ್ಸ್ ಆನ್ ಸ್ಕಿಲ್. And only 40%, 30% they are spending in the classrooms. So this is a working model. This is what German dual apprenticeship training is also doing. So ನಾನು ಜರ್ಮನಿಗೆ ಹೋದಾಗ ನನಗೆ ಆಶ್ಚರ್ಯ ಆಯಿತು. ಅಲ್ಲಿನೂ ಕೂಡ ಸೇಮ್ ಒಂದು ಪದ್ಧತಿಯನ್ನು ಉಪಯೋಗ ಮಾಡಿದಲ್ಲಿ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಆದರೆ ಜರ್ಮನಿ ಯೂನಿವರ್ಸಿಟಿಯಲ್ಲಿ ಡೈರೆಕ್ಟ್ ಓದಿರ್ತಕ್ಕಂಥ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ. ಸೊ ವಿ ನೀಡ್ ಟು change our tactics here. We need to change our education system here. ನಮ್ಮ ಮಕ್ಕಳಿಗೆ ಎಂಪ್ಲಾಯಬಲ್ ಸ್ಕಿಲ್ ಕೊಡಬೇಕು ಅಂದರೆ ಒಂದು ಹ್ಯಾಂಡ್ಸ್ ಆನ್ ಸ್ಕಿಲ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಇಲಾಖೆಗೆ ಗೋಚರ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಅನೇಕ ನಾವು ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದ್ದೀವಿ.
ನಾನು ಮೊನ್ನೆ ಇದಕ್ಕೆ ವರ್ಲ್ಡ್ ಸ್ಕಿಲ್ ಸೆಂಟರ್ ಒರಿಸ್ಸಾಗೆ ಹೋಗಿದ್ವಿ, ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರು. ಅಲ್ಲಿ ಯಾವ ರೀತಿಯಾಗಿ ಶಾರ್ಟ್ ಟರ್ಮ್ ಸ್ಕಿಲ್ಲಿಂಗಿಗೆ ಅವರು ಫೋಕಸನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಈ ಬಜೆಟ್ನಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನನಗೆ ಒಂದು ಸಂತೋಷ ಏನಂದರೆ, ಇವತ್ತು ಈ ರೀತಿಯ ಒಂದು ರೆಸ್ಪಾನ್ಸ್ ಇದೆ ಅಂದರೆ ಇದರ ಅವಶ್ಯಕತೆ ಇದೆ. ಇದನ್ನು ನಾವು ಈ ಟ್ಯಾಕಲ್ ಮಾಡ್ತಕ್ಕಂಥದ್ದು, ಇವತ್ತು ನನಗೆ ಭಾಳಷ್ಟು ಜನ ಅಂದರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಮೇಳ ಮಾಡಿದರೆ ಎಲ್ರಿಗೂ ನೌಕರಿ ಸಿಗಲ್ಲ ಅಂತ ಕ್ರಿಟಿಸಿಸಮ್ ಬರುತ್ತೆ ಅಂತ. ಐ ಆಮ್ ನಾಟ್ ಡೂಯಿಂಗ್ ದಿಸ್ ಜಾಬ್ ಫೇರ್ ಓನ್ಲಿ ಟು ಗೆಟ್ ದೆಮ್ ಜಾಬ್, ಬಟ್ ಅವರಿಗೆ ಏನೇನೋ ಅವಕಾಶಗಳಿವೆ ಅಂತ ಅವರಿಗೆ ನಾವು ಪರಿಚಯಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ. ಅಟ್ಲೀಸ್ಟ್ ದೇ ವಿಲ್ ಬಿ ಅವೇರ್ that what are the companies, what are they looking for and how they should upskill themselves ಅಂತಕ್ಕಂಥದ್ದು ಕೂಡ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಇಲಾಖೆ ಖಂಡಿತವಾಗಿ ಈ ರಾಜ್ಯದಲ್ಲಿ ಯುವಕರಿಗೆ ನಾವು ಉದ್ಯೋಗ ಕೊಡಿಸೋದಕ್ಕೆ ಏನೆಲ್ಲ ಸಾಧ್ಯ ಇದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.